ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕರ್ಮದೇಮ್ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಚುಂಚನಕಟ್ಟೆ ಜಾತ್ರೆ. ನೋಡೋದು ಎತ್ತುಗಳು ಹೆಂಗಿದ್ದಾವೆ ಅಂತ. ಹಾಲಿನಂಥ ಬಣ್ಣ ಇವು. ಸೊ ಒಳ್ಳೆ ಜಾತಿಲಿರೋ ಎತ್ತುಗಳು. ಸೊ ಈ ವಿಡಿಯೋದಲ್ಲಿ ಒಂದಷ್ಟು ಕಾಂಪಿಟೇಷನ್ ಎತ್ತುಗಳು ಇರ್ತವೆ, ಹಾಗೆ ಕೆಲಸದ ಎತ್ತು ಕೂಡ ಇರ್ತವೆ, ಹಾಗೆ ಈ ಥರ ಕರುಗಳು ಇರ್ತವೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಾದರೂ ಜಾತ್ರೆಗೆ ಬರೋಕ್ಕಾಗದಿರೋರಿಗೆ ಶೇರ್ ಮಾಡಿ ವಿಡಿಯೋನ. ಸರ್, ನಿಮ್ಮ ಹೆಸರು? ಹಿತೇಶ್ ಅಂತ. ಯಾವ ಊರು? ದೊಡ್ಡಬಳ್ಳಾಪುರ. ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಅಂದರೆ ಇಲ್ಲಿ ಸೇಲ್ಗೆ ಮಾಡೋಕ್ಕೆ ಬಂದಿರೋದಾ ಅಥವಾ ಕಾಂಪಿಟೇಷನ್ಗೆ ಬಂದಿದ್ದೀರಾ? ಸೇಲ್ ಮಾಡೋಕ್ಕೆ. ಅಂದರೆ ಇಲ್ಲಿ ಕಾಂಪಿಟೇಷನ್ ಏನಿಲ್ಲ. ಈಗ ಹಿಡ್ಕೊಂಡ್ರೆ ಎತ್ಕೊಳ್ಳಿ. ಇವು ಏನು ಏಜ್ ಆಗವೆ? ಸ್ವಲ್ಪ ಜೋರಾಗಿ ಮಾತಾಡಿ. ನಾಲ್ಕಲ್ಲು. ಅಂದರೆ ಇದು ಅದು ಪೇರು ಆ ಕಡೆ ಇರೋದು. ಅಂದರೆ ನೀವು ಇದನ್ನು ತಗೊಂಡಿರೋದಾ ಅಥವಾ ನಿಮ್ಮನೇಲೆ ಇದ್ದದ್ದೇವು? ಎಲ್ಲಿಂದ ತಂದರೆ? ದೊಡ್ಡಬಳ್ಳಾಪುರ ಸೈಡಲ್ಲಿ ತಗೊಂಡಿದ್ರಿ. ಅಂದರೆ ಇವು ಕೆಲ್ಸಕ್ಕೆ ತಗೊಂಡಿದ್ರೆ ಅಥವಾ ಕಾಂಪಿಟೇಷನ್ ಮಾಡೋಕ್ಕೆ? ಶೋಕಿಗೋಸ್ಕರನೇ. ಏನು ಬೆಲೆ ಆಗಿತ್ತು ನಿಮ್ಗೆ ಅವಾಗ? ನಮಗೆ 3,10,000. ಈಗ ಏನು ಬೆಲೆ ಹೇಳ್ತಾಯಿದ್ರೆ? 3,80,000. ಅಂದರೆ ಬೇರೆ ಎಲ್ಲರೂ ಕಾಂಪಿಟೇಷನ್ಗೆ ಬಿಟ್ಟಿದ್ದೀರಾ? ಘಾಟಿಲಿ ಬಿಟ್ಟಿದ್ರಿ. ಪ್ರೈಸ್ ಆಯ್ತಾ ಅಲ್ಲಿ? ಇನ್ನೂ ಏನೂ ರಿಸಲ್ಟ್ ಹೇಳಿಲ್ಲ ಅವರು. ಸರ್, ಇದು ಬಿಟ್ಟರೆ ಇನ್ನೆಷ್ಟು ಪೇರ್ ಇದಾವೆ ನೀವು? ಯಾವುದು ಈ ಕರುಗಳೇವು? ಸೈಡ್ ಬನ್ನಿ ಸ್ವಲ್ಪ. ಅಂದರೆ ಈ ಕರುಗಳು ಏನು ಏಜ್ ಆಗವೆ? ಒಂದೊಂದು ವರ್ಷದ್ದು. ಅಂದರೆ ಇನ್ನೂ ಅಲ್ಲಿ ಬೀಳೋಕ್ಕೆ 1 ವರ್ಷ ಬೇಕು. ಇವೆರಡು ಪೇರ್ ಇವು ಗಂಡು ಕರುಗಳು. ಏನು ಬೆಲೆ ಆಗವೆ ಇವು? 1,20,000. ಅಂದರೆ ಈ ದೊಡ್ಡ ಪೇರ್ಗಳಲ್ಲಿ ಕೆಲಸ ಮಾಡಿದ್ರೆ ಇವು? ಗಾಡಿ ಕಟ್ಟಿದ್ರೆ ಅಷ್ಟೇ. ಅಂದರೆ ಉಳುಮೆ ಎಲ್ಲ ಏನು ಮಾಡಿಲ್ಲ ಅದರಲ್ಲಿ? ಏನು ಮೇವು ಕೊಡ್ತೀರಾ ಇವಕ್ಕೆಲ್ಲ? ಮಾಮೂಲಿ ರಾಗಿ ಹುಲ್ಲು, ಹಿಂಡಿ, ರವೆ ಬೂಸ, ಚಕ್ಕೆ ಬೂಸ, ರವೆ. ಅಂದರೆ ಒಣ ಮೇವೇ ಕೊಡೋದು, ಹಸಿ ಮೇವೇನು ಕೊಡಲ್ಲ? ಈ ಕರುಗಳಿಗೆ ಏನು ಕೊಡ್ತೀರಾ? ಸರ್ ಎಲ್ಲ ಅವಕ್ಕೂ ಅದೇ ಸರ್, ಎಲ್ಲಕ್ಕೂ ಅದೇ. ಅಂದರೆ ಸೇಮ್ ತಿಂಡಿ ಅಲ್ಲ ಅವಕ್ಕೂ? ಎಂತ ಮರಿಯಪ್ಪ ಸ್ವಲ್ಪ ಮೇಲೆ ಐತಿ ಅದು. ಹಾಲು ಕಚ್ಚಿಸ್ಕೊಟ್ಬಿಡಪ್ಪ. ಹಾಂ ಹಾಂ. ಸರ್, ನಿಮ್ಮ ಹೆಸರು? ಸರ್, ಚೇತನ್ ಕುಮಾರ್. ಯಾವ ಊರು? ಪಾಂಡವಪುರ ಹತ್ರ ಕೆನ್ನಾಳು. ಸರ್, ಇವು ನಿಮ್ಮ ಎತ್ತುಗಳು ಇವು ಏನು ಏಜ್ ಆಗವೆ? ಸರ್, ಈಗ 6ರಿಂದ ಕಡೆಗೆ ಬಿದ್ದಾವೆ ಸರ್. ಈಗ ಕಡೆಗೆ ಬಿದ್ದಾವೆ. ಅಂದರೆ ಇದು ಎಷ್ಟು ವರ್ಷದಿಂದವೆ ನಿಮ್ಮ ಹತ್ರ? ಸರ್, ಈಗ ಒಂದು 6 ತಿಂಗಳಿದ್ದಾವೆ. ಅಂದರೆ ಈಗ ತಂದಿರೋದು ನೀವು? ಅಂದರೆ ಏನು ಬೆಲೆ ಆಯಿತು ನಿಮಗೆ? ಸರ್, ಇವು 2 ಲಕ್ಷ ಆಗವೆ. 2 ಲಕ್ಷ. ಅಂದರೆ ನಿಮಗೆ ಕಬ್ಬು ಹೊಡಿಯೋಕೆ ಏನು ತಕ್ಕಿದ್ದು? ಕಬ್ಬು ಹೊಡಿಯೋಕೆ ಸರ್. ಕಬ್ಬು ಹೊಡಿಯೋಕೆನೆ? ಅಂದರೆ ಫ್ಯಾಕ್ಟ್ರಿಗೆಲ್ಲ ಕಬ್ಬು ಹೊಡಿತೀರಾ? ಹ್ಞೂ ಸರ್. ಅಂದರೆ ಕಬ್ಬು ಹೊಡಿಯೋಕೆ ಅಂದರೆ ಈ ಥರ ಎತ್ತುಗಳಾದರೆ ಆರಾಮ್ಸೆ ಹೊಡಿಬೋದು ನೀವು, ಏನು ಪ್ರಾಬ್ಲಮ್ ಆಗೋಲ್ಲ. ಏನು ಪ್ರಾಬ್ಲಮ್? ಸರ್, ಇವಕ್ಕೆ ಏನೇನು ಮೇವು ಕೊಡ್ತೀರಾ? ಈ ಸೈಜ್ ಇದ್ದಾವಲ್ಲ ಇವು? ಸರ್, ಇವಕ್ಕೆ ಏನೇನು ಮೇವು ಕೊಡ್ತೀರಾ ಇವಕ್ಕೆ? ಸರ್, ಹಸಿ ಮೇವು ಹಾಕ್ತೀವಿ, ತೊಂಡೆ ಹಾಕ್ತೀವಿ, ಸೀಮೆ ಹುಲ್ಲು ಹಾಕ್ತೀವಿ. ಅವು ಇಲ್ಲ ಅಂತಂದರೆ ಒಣಹುಲ್ಲು ಹಾಕ್ತೀವಿ. ಒಣಹುಲ್ಲು. ಆಮೇಲೆ ತಿಂಡಿಲಿ ಏನೇನು ಕೊಡ್ತೀರಿ? ತಿಂಡಿ, ಕಡಲೆ ಒಟ್ಟು, ಬೂಸ, ಹಿಂಡಿ. ಆಮೇಲೆ ಮೊಟ್ಟೆ ಎಲ್ಲ ಏನಾದ್ರು ಕೊಡ್ತೀರಾ? ಮೊಟ್ಟೆ, ಹಾಲು ಏನು ಕೊಡ್ತೀವಿ ಸರ್. ಅಂದರೆ ಇವು ಇಲ್ಲಿ ಸೇಲ್ಗಿದಾವ ಅಥವಾ ಸುಮ್ಮನೆ ಬಂದಿರೋದು? ಬಂದರೆ ಕೊಡ್ತೀವಿ, ಬಂದಿಲ್ಲ ಹೊಡ್ಕೊಳ್ತೀವಿ ಸರ್. ಅಂದರೆ ಬಂದರೆ ಕೊಡ್ತೀರಾ? ಬಂದರೆ ಕೊಡ್ತೀವಿ, ಬಂದಿಲ್ಲ ಹೊಡ್ಕೊಳ್ತೀವಿ. ಅಂದರೆ ಈ ಪೇರ್ ಬಿಟ್ಟು ಇನ್ಯಾವ್ದಿದೆ? ಏನು ಸರ್? ಈ ಜೊತೆ ಬಿಟ್ಟು ಇನ್ಯಾವ್ದಾರು ಬೇರೆ ಜೊತೆ ಇದೆಯಾ? ಇಲ್ಲಿ ಇರೋವೆಲ್ಲ ನಮ್ಮವೇ ಸರ್ ಇವು. ಅಂದರೆ ಇಲ್ಲಿ ಮುಂದೆ ಇರೋದೆಲ್ಲ ನಿಮ್ಮದೇನು? ನಮ್ಮವೇ. ಅಂದರೆ ಎಲ್ಲ ಸೇಲಿಗೆ ಬಂದಿರೋವೆ? ಬಂದರೆ ಕೊಡ್ತೀವಿ, ಅವು ಅಷ್ಟೇ ಸರ್. ಬಂದರೆ ಕೊಡ್ತೀವಿ, ಬಂದಿಲ್ಲ ಇಲ್ಲ ಅಂದರೆ ವಾಪಸ್ ತಗೋಗ್ತೀರಾ? ಕಬ್ಬು ಹೊಡಿತೀರಾ? ಕಬ್ಬು ಹೊಡಿತೀವಿ ಸರ್. ಅಂದರೆ ಕಬ್ಬು ಹೊಡಿಯೋಕೆ ಏನ್ರಿ ಈಗೆಲ್ಲ ಈ ತಿಂಡಿ ರೇಟು, ಹುಲ್ಲಿನ ರೇಟಲ್ಲಿ ಅದು ಗೀಟುತ್ತೆ ನಿಮಗೆ? ಸರ್, ಗೀಟುತ್ತೆ ಸರ್. ಗೀಟುತ್ತೆ. ಗೀಟುತ್ತೆ ಸರ್. ಬೇರೆ ಪೇರ್ಗಳು ತೋರಿಸಿ. ಸರ್, ಈಗೇನು ಬೆಲೆ ಏನು ಹೇಳ್ತಿದ್ರಿ? ಸರ್, 2 ಲಕ್ಷ ಹೇಳ್ತಾ ಇದ್ದೀವಿ. 2 ಲಕ್ಷ ಹೇಳ್ತಿದ್ರಿ.
ಒಂದು 80 ಕೇಳಿದ್ರು ಆನೆ. 180 ಕೇಳೋರೆ. ನಿಮ್ಮ ಫೋನ್ ನಂಬರ್ ಹೇಳಿ. ಸರ್ 80 80 95 95 49 49 71 23. 71 23. ಸ್ವಲ್ಪ ಸೈಡ್ ಬನ್ನಿ. ನೋಡಿ ಫ್ರೆಂಡ್ಸ್, ತುಂಬ ದೊಡ್ಡ ಸೈಜ್ ಅವೆ. ಕಬ್ಬು ಹೊಡಿಯೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಯಾರಾದರೂ ಬೇಕು ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಸರ್ ಈಗ ಹಿಡ್ಕೊಂಡ್ರೆ ಎತ್ತು ಇದು ಜೋಡಿನಾ ಅಥವಾ ಸಿಂಗಲ್? ಇದು ಸಿಂಗಲ್ ಓರಿ. ಇದು ಗಂಡೆತ್ತು. ಏನು ಏಜ್ ಆಗೈತೆ ಇದಕ್ಕೆ? 4 ಕಲ್ಲು. ಬೆಲೆ 85 ಸಾವಿರ ಹೇಳ್ತಿದ್ದೀರಾ? ನೀವು ಇದು ತಂದದ್ದ ಅಥವಾ ನಿಮ್ಮಲ್ಲೇ ಹುಟ್ಟದ್ದು? ತಂದಿರೋದು. ಸರ್ ಇದು ಕಾಂಪಿಟೇಷನ್ಗೆಲ್ಲ ಆಗುತ್ತಾ? ಕಾಂಪಿಟೇಷನ್ಗೆ ಆಯ್ತದೆ ಅಣ್ಣ. ಇದ್ರದ್ದು ಬೇರೆ ಯಾವ ಸಿಗ್ತಲ್ಲ, ಸಿಕ್ಕೂರ್ ಜೊತೆ ಅಂದರೆ ಜೊತೆ ಹಾಕಿದ್ರೆ ಕಾಂಪಿಟೇಷನ್ಗೆಲ್ಲ ಆಗುತ್ತೆ ಇದು. ಈಗ ಸಿಕ್ಕಿದ್ರೆ ಈಗ ಬೇರೆ ಹಾಕ್ತೀವಿ ಅಂತಲೇ ತಗೊಂಡಿರೋದು. ಅಂದರೆ ಇಲ್ಲಿ ಅದಕ್ಕೇ ತಂದಿದ್ದೀರಾ? ನಾವೇ ತಗೊಂತೀವಿ ಇದ್ರ ಪೇರ್ಗೆ. ನಾವು ಮಾಡೋದು ಬೇಬಿ ಜಾತ್ರೆ ಮಾಡ್ತೀರಾ? ಬೇರೆ ಬಿಡ್ತೀವಿ. ಬೇಬಿ ಸಿ ಹಳ್ಳಿ. ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಕಾಂಪಿಟೇಷನ್ ಎಲ್ಲ ಮಾಡ್ತಾರೆ. ಕಾಂಪಿಟೇಷನ್ ಅಂದರೆ ಚಿನ್ನ ಎಲ್ಲ ಚೆನ್ನಾಗಿ ಕೊಟ್ಟು ಪ್ರೋತ್ಸಾಹಿಸ್ತಾರೆ. ಬೇಬಿ ತಾನೇ ಚಿನ್ನ. ಹಾಂ, ಬೇಬಿ ಸಿ ಹಳ್ಳಿ ಇವೆರಡು ಚಿನ್ನ ಕೊಡೋರು ಫೇಮಸ್ಸು. ಸರ್ ಇದು ಬಿಟ್ಟು ಇನ್ಯಾವ ಪೇರ್ ಇದಾವೆ ನಿಮ್ಮವು? ಎಲ್ಲ ನಮ್ಮವೇ ಪೇರ್ ಹಾಕ್ಬಿಟ್ಟು ನಾವು ಬೇಬಿ ಮಾಡಬೇಕು. ಅಂದರೆ ಇದು ಕಾಂಪಿಟೇಷನ್ಗೆ ಆಗುವಂಥ ಎತ್ತು. ಅಂತಾನೆ ಅಂದರೆ ಈ ಥರ ಎತ್ತಲ್ಲಿ ನೀವು ಕೆಲಸ ಎಲ್ಲ ಮಾಡ್ತೀರಾ? ಕೆಲಸ ಉಳಿಗೆ ಸಲ ಕೆಲಸ ಮಾಡ್ತೀರಾ? ಅಂದರೆ ಜಾಸ್ತಿ ಹೆವಿ ಮಾಡಲ್ಲ? ಹೆವಿ ಮಾಡಲ್ಲ, ಇರಷ್ಟು ಕಲಿಕೆ ಮಾಡ್ತೀವಿ. ಅಂದರೆ ಕಲಿಸಿರ್ತೀರಿ, ಎಮರ್ಜೆನ್ಸಿ ಇದ್ದಾಗ ಮಾಡ್ತೀರಾ? ಎಮರ್ಜೆನ್ಸಿ ಇದ್ದಾಗ ಮಾಡ್ತೀರಾ ಅದರಲ್ಲೂ? ಇದಕ್ಕೆ ಏನೇನು ಮೇವು ಕೊಡ್ತೀರಾ? ಸರ್ ಇದಕ್ಕೆ ಜೋಳ, ಹತ್ತಿ ಬೀಜ, ಆಮೇಲೆ ಹಾಲು ಮೊಟ್ಟೆ ಎಲ್ಲ ಕೊಡ್ತೀರಾ? ಬೇರೆ ಯಾವ ಪೇರ್ ಇದೆ ತೋರಿಸ್ಬಿಟ್ಟು. ಇಲ್ಲ ಬನ್ನಿ. ಸರ್ ಈ ಪೇರ್ ಏನೆಲ್ಲ ಆಗವೆ? ಎರಡೆರಡಲ್ಲಿ ಈಗ ತುಂಬ ಚೆನ್ನಾಗಿ ಸೈಜ್ ಬೆಳೆದವೆ. ಸರ್ ಇವೇನು ಬೆಲೆ ಆಗಿವೆ? ಸರ್ ಇವು 185. 1,85,000. ಅಂದರೆ ಕೆಲಸದ ಎತ್ತುಗಳೆಲ್ಲ 1,50,000ದಿಂದ 2.5 ಲಕ್ಷದೊಳಗಿರ್ತವೆ. ಅಂದರೆ ತುಂಬ ದೊಡ್ಡ ಸೈಜ್ ಆ ಥರ ಆದರೆ 2 ಲಕ್ಷ ಆ ಥರ ಆಯ್ತವೆ. ಇವೆಲ್ಲ ಈ ಸೈಜ್ ಆದರೆ 180 ಆ ಥರ. ಅಂದರೆ ಇವತ್ತರಲ್ಲಿ ಏನೇನು ಕೆಲಸ ಮಾಡ್ತೀರಾ ನೀವು? ಸರ್ ಇವು ಉಳಿಗೆಲ್ಸ ಮಳ್ಳು ಎಲ್ಲ ಹೊಡೆದಿಲ್ಲ. ಎಲ್ಲ ಮಾಡ್ತೀರಾ? ಕಬ್ಬೇನು ಇನ್ನೂ ಕೈ ಹಾಕಿಲ್ಲ, ಉಳಿಗೆಲ್ಸ ಮಳ್ಳು ಮರಳು ಹೊಡಿತೀರಾ? ಯಾಕೆಂದರೆ ಕಬ್ಬಿಗೆ ತಕ್ಕ ಸಾಲಲ್ಲ. ಅಂದರೆ ಇನ್ನೂ ಸೈಜ್ ಬೇಕು, ಆ ದೊಡ್ಡ ಎತ್ತಿದಾವಲ್ಲ ಆ ಸೈಜ್ ಬೇಕು. ಅದಕ್ಕಾಗಿ ಮಳ್ಳು, ಗೊಬ್ಬರ, ಗೋಡು ಇವೆಲ್ಲ ಹೊಡಿತೀರಾ? ಅಂದರೆ ಆ ಎತ್ತು ಅಂದ್ರಲ್ಲ ಕಬ್ಬು ಎಷ್ಟು ಟನ್ ಹಾಕೊಂಡು ಹೋಗ್ತೀರಾ? ಸರ್ ಅದು 3.5-4 ಟನ್ ಗಂಟೆ. 4 ಟನ್ ಗಂಟೆ ಹಾಕ್ತೀರಾ? ತುಂಬಿದ್ದೀವಿ. ಆಲೆ ಒಳ್ಳೆ ನಡ್ತಾ, ಅಂದರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಖಾಲಿ ಗಾಡಿ ಹೋದಂಗೆ ಹೋಗ್ತೀವಿ. ಅಂದರೆ ಹಳ್ಳಿ ಕಾರ್ ಎತ್ತುಗಳಲ್ಲಿ 4 ಟನ್ ಕೂಡ ಹಾಕಿ ಇಳಿಸ್ಬೋದು, ಆರಾಮ್ಸೆ ಹೋಗ್ತಾವೆ. ಆರಾಮ್ಸೆ ಹೋಯ್ತು. ಈಗೆಲ್ಲ ಪ್ರಾಣಿ ಹಿಂಸೆ ಅಂತಾರಲ್ಲ ಅದಕ್ಕೆ. ಅದಕ್ಕೇನಿಲ್ಲ ಸರ್, ಪ್ರಾಣಿ ಹಿಂಸೆ ಅಂದರೆ ನಾವು ಕೊಡೋ ಮೇಲೆ ಫುಡ್ ಇರ್ತದೆ. ಅಂದರೆ ಫುಡ್ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಗನಿಗೆ ಚೆನ್ನಾಗಿ ಕೊಟ್ಟಿರ್ತಾನೆ ಗೇಯ್ತಾನೆ. ಅಂದರೆ ಚೆನ್ನಾಗಿ ತಿಂಡಿ ಎಲ್ಲ ಕೊಟ್ಟು ಸಾಕಿದ್ರೆ ಹೆಂಗೆ ಬೇಕಾದ್ರೂ ಎಳಿತವೆ. ನೋಡಿ ಅಲ್ಲೇ ನೀವೇನು ತುಂಬ ದೊಡ್ಡ ಸೈಜ್ ಇದ್ದಾವೆ. ಎದ್ರು ಅದನ್ನೇನಾರ ಇದು ಮಾಡಿದವ ಇಲ್ಲ, ತುಂಬ ಚೆನ್ನಾಗಿ ಸಾಕಿದ್ರೆ ಅದಕ್ಕೇ. ಯಾಕೆಂದರೆ ಈಗ 4 ಟನ್ ಅಂದರೆ 4,000 kg ಆಯಿತು. 4,000 kg. ಅದಕ್ಕೇ ಈಗೆಲ್ಲ ಅದು ಹೆವಿ ವೆಯ್ಟ್ ಆಯಿತು ಅಂತಾರಲ್ಲ, ಅಂದರೆ ಈಸಿಯಾಗಿ ಎಳಕ್ಕೆ ಹೋಗ್ತಾವೆ ಅದನ್ನ. ನಮಗೂ ಈಗ ಹಾಕ ತಿಂಡಿಗಾರು ಖರ್ಚಿಗೆ ಮೇಂಟೈನ್ ಆಗಬೇಕು ಸರ್. ಸೊ ಅದರಿಂದೇನೋ ಮೇಂಟೆನೆನ್ಸ್ ಆಗುತ್ತೆ. ಮೇಂಟೆನೆನ್ಸ್ ಆಗಬೇಕಲ್ಲ, ಅದಕ್ಕಾಗಿ ನಾವು ಹಾಕ್ತೀವಿ. ಓಕೆ ಸರ್, ಥ್ಯಾಂಕ್ ಯು.